ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ಪರಿಸರ ಪ್ರಪಂಚ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಮೊದಲಿಗೆ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಎಲ್ಲ ಫ್ರೆಶ್ ಅಪ್ ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಆಮೇಲೆ ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ ಅಮ್ಮ ಅಂತ ಹೇಳ್ತಾರೆ. ಅಮ್ಮ ಇದ್ದವ್ರಿಗೆಲ್ಲ ತವ್ರ ಮನೆ ಕಡೆಯಿಂದ ಇಲ್ಲ ಅಕ್ಕ ತಂಗಿಯರಿಂದ ನೀರು ಬುತ್ತಿ ಈ ಥರ ಎಲ್ಲ ಒಯ್ತಾರೆ. ಮೊಸರು ಅನ್ನ ಮತ್ತು ನೀರು, ಸ್ವಲ್ಪ ಬೆಲ್ಲ ಎಲ್ಲ ದಾವಣಗೆರೆ ಹಾವೇರಿ ಕಡೆ ಭಾಗದಾಗೆಲ್ಲ. ಸೊ ನೀವು ಯಾವ ಥರ ಅದನ್ನು ಆಚರಿಸ್ತೀರಿ ಪದ್ಧತಿನ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಸೊ ಇಷ್ಟೇ ಸ್ನೇಹಿತರೆ, ನೋಡೋಣ ಮುಂದೆ ಏನಾಗುತ್ತೆ ಏನಿಲ್ಲ ಅಂತ ಇವತ್ತಿನ ವಿಡಿಯೋ. ಸೊ ಕೊನೆವರೆಗೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ಆಗೋದನ್ನು ತೋರಿಸ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಇದೇ ಪ್ರಿಪೇರ್ ಮಾಡಿರ್ತಕ್ಕಂಥದ್ದು ನೀರು ಬುತ್ತಿ ಒಯ್ಲಿಕ್ಕೆ ಅಂತ ಹೇಳಿಬಿಟ್ಟು. ನಮ್ಮ ಕಡೆ ಇದು ಒಂದು ಏನೋ ಪದ್ಧತಿ ಆಚರಣೆ ಮಾಡ್ತಾರೆ. ತವ್ರ ಮನೆಯಿಂದ ಆದರೂ ಆಯಿತು ಅಥವಾ ಅವರ ಅಕ್ಕ ತಂಗಿಯರ ಮನೆಯಿಂದಾರೂ ಆಯಿತು. ನಾನು ಅವಳಿಗೆ ಅಕ್ಕ ಅಲ್ವಾ, ಸೊ ಹಾಗಾಗಿ ತೊಗೊಂಡು ಹೋದರೆ ನಡೆಯುತ್ತೆ ಅಂತ ಹೇಳಿಬಿಟ್ಟು ಅದು ಒಂದೇನೋ ರಿಚುವಲ್. ಅಮ್ಮ ಬಂದರೆ ಈ ಥರ ಒಂದು ಅವರಿಗೆ ಅದು ಅಂತ ಸಕ್ಕರೆ ಆಯಿತು, ಸ್ವೀಟ್ ಆಯಿತು ಅಥವಾ ಬೆಲ್ಲ ಏನೋ ಒಂದು ತೊಗೊಂಡು ಹೋದರೆ ಅದು ಒಂದು ಸ್ವಲ್ಪ ಅವ್ರ ಮನೆ ಇದು ಅಮ್ಮಂಗೆ ಶಾಂತಿ ಆಗುತ್ತೆ ಅನ್ನೋದೊಂದು ಅದ್ರಾಗೆ ಎಡೆ ಹಾಕ್ತಾರೆ. ನಾವು ಹೋಗಿದ್ದು ಬೆಲ್ಲದಿಂದ, ಸೊ ಅದನ್ನು ಸಿಹಿ ತಿನ್ನಿಸ್ಬೇಕು ಅಂತ ಹೇಳಿಬಿಟ್ಟು ಮಾಡ್ತಾರೆ ಸ್ನೇಹಿತರೆ. ನಾನು ರೆಡಿಯಾಗಿ ನಿಂತ್ಕೊಂಡಿದ್ದೆ, ನಮ್ಮ ಮನೆಯವ್ರಿಗೂ ವೆಯ್ಟ್ ಮಾಡ್ತಾಯಿದ್ದೆ. ಫೈನಲಿ ಅವರು ಬಂದರು, ನಮ್ಮದು ಜರ್ನಿ ಸ್ಟಾರ್ಟ್ ಆಯಿತು. ನಾವು ರಾಣೆಬೆನ್ನೂರಿಗೆ ಹೋಗಿ ನಮ್ಮ ಮಗಳನ್ನ ಅಲ್ಲಿಂದ ಸ್ಕೂಲಿಂದ ಪರ್ಮಿಷನ್ ಕೇಳಿಕೊಂಡು ಅವಳು ಸ್ಕೂಲಲ್ಲಿ ಶನಿವಾರ ದಿವಸ ಲೀವ್ ಹಾಕಿಸ್ಕೊಂಡು ಮತ್ತು ನಾವು ಹೋಗಿ ಕರ್ಕೊಂಡು ಹೋಗ್ಬೇಕಲ್ವ. ಸೊ ಹಾಗಾಗಿ 1 ಗಂಟೆ ಮುಂಚಿತಾಗೆ ಹೋಗ್ತಾಯಿದ್ವಿ. ಹೋಗೋ ದಾರಿಯಲ್ಲಿ ನಮ್ಮ ಊರ ಕೋಟೆ ಆಂಜನೇಯ ದರ್ಶನ ಆಯಿತು. ಸೊ ಹಾವೇರಿ ಕಡೆಯಿಂದ ಬಂದ್ರೂ ಆಗುತ್ತೆ, ರಾಣೆಬೆನ್ನೂರು ಕಡೆಯಿಂದನೂ ಬಂದ್ರೂ ಆಗುತ್ತೆ. ಸೊ ಸ್ನೇಹಿತರೆ, ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ನನಗೆ ಈ ಥರ ನೇಚರಲ್ಲಿ ನೋಡಬೇಕು. ಟೆಂಪಲ್ ಅಂದರೆ ಏನೋ ಒಂಥರ ಆಸೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಫೈನಲಿ ನಾವು ರಾಣೆಬೆನ್ನೂರಿಗೆ ಸ್ಕೂಲಿಗೆ ರೀಚ್ ಆದ್ವಿ. ತುಂಬ ದೂರ ಇದೆ ಊರು ಬಿಟ್ಟು, ಸಿಟಿ ಬಿಟ್ಟು. ಸೊ ಹುಣಸಿಕಟ್ಟೆ ರೋಡಿಗೆ ಬಂದರೆ ಸಿಗುತ್ತೆ ಸ್ನೇಹಿತರೆ. ನೋಡಿ, ಹೆಜ್ಜೆಗೂ ಸೆಕ್ಯೂರಿಟಿ ಫುಲ್ ಸ್ಟ್ರಿಕ್ಟ್ ಇದೆ ಅಲ್ಲಿ. ನಮ್ಮ ಮಗುವನ್ನ ಕರ್ಕೊಂಡು ಹೋಗೋಕ್ಕೆ ಪೇರೆಂಟ್ಸ್ ಬಂದರೆ ಹೌದೋ ಅಲ್ವೋ, ಅವ್ರು ಎಷ್ಟೊತ್ತಿಗೆ ಬಂದರು, ಏನು ಫೋನ್ ನಂಬರು, ಟೈಮಿಂಗ್ಸು ಎಲ್ಲ ಡೀಟೇಲ್ ಕೊಟ್ಟು ಒಳಗಡೆ ಹೋಗ್ಬೇಕು ಸ್ನೇಹಿತರೆ. ಸೊ ಹಾಗಾಗಿ ನಮ್ಮ ಮನೆಯವ್ರು ಹೋದರು, ನಾನು ಆಚೆ ಕಡೆ ನಿಂತ್ಕೊಂಡು ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ನೋಡಿ, ಇಷ್ಟನ್ನ ಹಳ್ಳಿಯಿಂದ ಬರುತ್ತೆ ಹುಡುಗರು. ಹಾಗೆ ಬಸ್ಸಿನ ವ್ಯವಸ್ಥೆನೂ ತುಂಬ ಚೆನ್ನಾಗಿದೆ. ಹಾಗೆ ಕಾಲೇಜ್ ಇದೆ. ಈ ವರ್ಷದಿಂದ ಟೆಕ್ನೋ ಅನ್ನೋ ಒಂದು ವಿಷಯ ಮಕ್ಕಳಿಗೆ ಇವಾಗಲೇ ಅವರ ಬುದ್ಧಿಮಟ್ಟ ಹೆಚ್ಚಿಸ್ಲಿಕ್ಕೆ ಮಾಡ್ತಕ್ಕಂಥದ್ದು ಸ್ನೇಹಿತರೆ. 5ನೇ ತರಗತಿಯಿಂದನೇ ಸ್ಟಾರ್ಟ್ ಆಗಿದೆ. ಬಟ್ ನನ್ನ ಮಗಳನ್ನ ಹಾಕಿಲ್ಲ ಆ ಕೋರ್ಸಿಗೆ. ನೋಡೋಣ ಮುಂದೆ ಹೋಗ್ತಾ ದಿನಗಳಲ್ಲಿ ಹಾಕಿದ್ರಾಯ್ತು ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಫೈನಲಿ ರೀಚ್ ಆದ್ವಿ. ದಾವಣಗೆರೆಯಿಂದ ಬಂದ್ವಿ. ರಾಣೆಬೆನ್ನೂರಿಂದ ದಾವಣಗೆರೆ ಬಂದು, ದಾವಣಗೆರೆಯಿಂದ ಮತ್ತೆ ಇತ್ತ ಮುಂದಕ್ಕೆ ಊರಿಗೆ ಬಂದ್ವಿ. ಚನ್ನಗಿರಿ ತಾಲೂಕಲ್ಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ಮನೇಲಿ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಕೂತ್ಕೊಂಡಿದ್ವಿ ಮಾತಾಡ್ಕೊತ. ನಿಯರ್ 6 ಗಂಟೆ ಆಗೋಕ್ಕೆ ಬಂದಿತ್ತು. ಸೊ ನಾವು ಬೆಳಗ್ಗೆ ಶನಿವಾರ ದಿವಸ ಬೆಳಗ್ಗೆ 1 ಡೇ ಟ್ರಿಪ್ ಹೋಗೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕಾಗಿ ನನ್ನ ಮಗಳನ್ನ ಸ್ಕೂಲ್ ರಜೆ ಮಾಡಿಸ್ಕೊಂಡು ಬಂದ್ವಿ ಕರ್ಕೊಂಡು. ಅದು ಶುಕ್ರವಾರನೇ ಎಡೆ ಹಾಕಬೇಕಾಗಿತ್ತು, ಫೈನಲ್ ಡೇ ಮುಗಿಸ್ಬೇಕಾಗಿತ್ತು. ಸೊ ಹಾಗಾಗಿ ನಾನು ಶುಕ್ರವಾರನೇ ಇಲ್ಲಿಂದ ಎಡೆ ತೊಗೊಂಡು ಹೋದೆ. ನೋಡಿ, ಅವರು ಎಡೆ ಹಾಕಲಿಕ್ಕೆ ರೆಡಿ ಮಾಡ್ತಾಯಿದ್ರು. ನನ್ನ ಮಗಳು ಸುಮ್ಮನಿರಲ್ಲ, ಅದು ತೆಗೆಯೋದು ಇದು ತಗೋದು. ಅಲ್ಲಿಗೆ ಹೋದ್ರೆ ಅಂದರೆ ಏನೋ ಒಂಥರ ಅವಳಿಗೆ ಫ್ರೀಡಮ್ಮು ಅನ್ನೋ ಥರ, ನಮ್ಮ ಮನೆಯಲ್ಲೇ ಇದ್ದೀವಿ ಅನ್ನೋದು ಒಂಥರ ಅವರಿಗೆ. ಸೊ ನಾನು ಅವ್ರಿಗೆ ಹೇಳಿ, ನಮ್ಮ ಚಿಕ್ಕಮ್ಮನವರು ಏನಂದರು, ನಾನು ಮೆಂತ್ಯ ಸೊಪ್ಪು ಕಟ್ ಮಾಡಿಬಿಟ್ಟು ಚಪಾತಿ ಎಲ್ಲ ಹಿಟ್ಟು ನಾದಿದ್ದೀನಿ, ತೋರಿಸು ಅದನ್ನೂ ವಿಡಿಯೋ ಮೂಲಕ ಹೇಳು ಅಂತ ಹೇಳಿ ಕೊಟ್ಟರು ನನ್ನ ಕಡೆ. ಸೊ ಅದನ್ನು ನೈಟ್ ಊಟಕ್ಕೆ ಪ್ರಿಪೇರ್ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು. ನೋಡಿ, ನಾವು ಹೋಗೋದ್ರೊಳಗೆ ಅಷ್ಟೊತ್ತಿಗೆ ಅವರು ನಾದಿ ಇಟ್ಟಿದ್ರು. ಸೊ ತೋರಿಸು, ಹೆಲ್ದಿಯಾಗಿರುತ್ತೆ ಈ ಥರ ಮೆಂತ್ಯ ಸೊಪ್ಪಿಂದು
ಕಟ್ ಮಾಡಿಬಿಟ್ಟು ಚಪಾತಿ ಮಾಡಿದರೆ ಇಷ್ಟ ಆಗುತ್ತೆ ಮಕ್ಳಿಗೂ ಅಂತ ಹೇಳಿಬಿಟ್ಟು ಹೇಳ್ತಾಯಿದ್ರು. ಮೆಂತ್ಯ ಸೊಪ್ಪು ಹೆಲ್ತಿ ಫುಡ್ ಅಲ್ವಾ ಸ್ನೇಹಿತರೆ, ಮೆಂತ್ಯ ತಿನ್ನೋದ್ರಿಂದ ಬುದ್ಧಿ ಚುರುಕು ಆಗುತ್ತೆ ಅನ್ನೋದೊಂದು ಇದು ಹೇಳಿದರು ಅವರು. ಸೊ ಹಾಗಾಗಿ ಅವರು ಅಡುಗೆಗೆಲ್ಲ ರೆಡಿ ಮಾಡ್ತಾಯಿದ್ರು. ನಾನು ಹಾಗೆ ಅವ್ರದ್ದು ಒಂದು ಸ್ವಲ್ಪ ಚಿಕ್ಕ ಹೋಮ್ ಟೂರ್ ಇರಲಿ ಅಂತ ಹೇಳಿಬಿಟ್ಟು ಅವರು ಒಳಗಡೆ ಸ್ಟೆಪ್ಸ್ ಇದೆ ಸ್ನೇಹಿತರೆ ಟೆರೆಸ್ ಮೇಲೆ ಹೋಗಲಿಕ್ಕೆ. ಸೊ ಇದು ಎಂಟ್ರೆನ್ಸು ಬರ್ತಾ ಒಂದು 10ರಿಂದ 12 ವರ್ಷ ಆಯಿತು ನಾವು ಮನೆ ಕಟ್ಟಿಸ್ಬಿಟ್ಟು. ಇತ್ತೀಚೆಗೆ ತಂದಿರ್ತಕ್ಕಂಥದ್ದು ಫ್ರಿಜ್ಜು. ನಮ್ಮ ತಮ್ಮ ಒಬ್ಬನು ಬೆಂಗಳೂರಲ್ಲಿದ್ದಾನೆ, ಅವನಿಗೆ ಬಂದಿರ್ತಕ್ಕಂಥ ಬೋನಸ್ ಒಳಗೆ ತಂದಿರ್ತಕ್ಕಂಥದ್ದು. ಇವನೊಬ್ಬ ತಮ್ಮ ಹ್ಯಾಂಡಿಕ್ಯಾಪ್ಟಾಗಿ ಇದ್ದಾನೆ. ಸೊ ಫೈನಲಿ ಅವರು ಎಡೆ ಎಲ್ಲ ಹಾಕಿಬಿಟ್ಟು ಮುಗಿಸಿ ಅದೇನು ಪದ್ಧತಿ ಇದೆಯೋ ಅದನ್ನು ಮುಗಿಸಿ ಅವಳಿಗೆ ಎಡೆ ಹಾಕಿ ಅದನ್ನು ಫೈನಲಾಗಿ ಆಚೆ ಕಡೆ ಏನೋ ಕಳಿಸ್ಬೇಕಂತೆ. ಸೊ ಅದು ಮಾಡ್ತಾಯಿದ್ರು. ಅವ್ರ ಮನೆಯಲ್ಲಿ ಸ್ವಲ್ಪ ಬುತ್ತಿ ಅದೆಲ್ಲ ಕೊಟ್ಬಿಟ್ಟು ಅದನ್ನು ತಿನ್ನಿಸ್ತಕ್ಕಂಥದ್ದು. ಸೊ ಹಾಗೆಯೇ ಅವ್ರದ್ದು ಮನೆಯೆಲ್ಲ ಸ್ವಲ್ಪ ಇದಿರಲಿ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿಕೊಂಡು ನೈಟ್ ಊಟ ಸಹ ಆಯಿತು. ನೋಡಿ ಚಪಾತಿ ಏನು ಸೂಪರಾಗಿದೆ ಅಂತ ಹೇಳಿಬಿಟ್ಟು ತುಂಬ ಹೆಲ್ದಿಯಾಗಿ ಟೇಸ್ಟಿ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ನಾವು ಆಚೆ ಕಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲಿ ಈ ಥರ ವೆರೈಟಿ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ. ಸೊ ಫೈನಲಿ ಲಾಸ್ಟ್ ಡೇ ನಾನು ಊರಿಗೆ ಬರೋ ದಿವಸ ಇದು ಗೋಧಿ ಹಿಟ್ಟಿಂದು ಕಡುಬು ಅಂತ ಹೇಳ್ತಾರೆ. ಚಪಾತಿ ಹಿಟ್ಟು ನಾದಿದಂಗೆ ನಾದ್ತಾರೆ ಗೋಧಿ ಹಿಟ್ಟು. ಅದನ್ನು ಚಿಕ್ಕದು ಹುಳ್ಳಿಯನ್ನು ಕಟ್ ಮಾಡಿಟ್ಟು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಕುದಿಯೋ ನೀರಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕುದಿಸಿ ಬೇಯಿಸಿ ಅದನ್ನು ಮೆಂತ್ಯ ಚಟ್ನಿ ಅಂತ ಕೊಡ್ತಾರೆ ಸ್ನೇಹಿತರೆ. ತುಪ್ಪ ಹಾಕಿಬಿಟ್ಟು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತಕ್ಕಂಥದ್ದು ತಿನ್ನಲಿಕ್ಕೆ. ಸೊ ದಾವಣಗೆರೆ ಭಾಗದಲ್ಲಿ ತುಂಬ ಮಾಡ್ತಾರೆ ಈ ಥರ ಎಲ್ಲ ತಿಂಡಿನ. ತುಂಬ ರುಚಿಯಾಗಿರುತ್ತೆ. ನೀವು ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಅವರು ಇಡ್ಲಿ ಮಾಡಿದರು ತಿನ್ನಲಿಕ್ಕೆ ಸಂಡೇ ದಿವಸ. ಆದರೂ ಸಹ ನನಗೆ ಇದನ್ನು ಮಾಡಿಕೊಟ್ರು ನಾನು ಕೇಳಿದ್ದಕ್ಕೋಸ್ಕರ. ನೋಡಿ ತಾಯಿ ಮಗ ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ. ಅಷ್ಟು ವಯಸ್ಸಿನ ಮಗ ಆದ್ರೂ ಅವ್ರ ಕೊಟ್ಟ ಎಷ್ಟು ಫ್ರೆಂಡ್ಲಿಯಾಗಿ ನಗ್ತಾ ಮಾತಾಡ್ತಾ ಇದ್ದಾರೆ. ಆ ಒಂದು ಪ್ರೀತಿ ಕೊನೆವರೆಗೂ ಹೀಗೇ ಇರಲಿ. ಸೊ ನೋಡಿ ಅವರು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದರು. ತುಂಬ ಧೂಳಿದೆ ಅಂತ ಹೇಳಿಬಿಟ್ಟು. ಸೊ ನೀವು ಮಾಡ್ತಾಯಿರಿ, ನಾನು ಊರಿಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ನಾನು ರೆಡಿ ಆಗ್ತಾ ಇದ್ದೆ ಸ್ನೇಹಿತರೆ. ನಾನು ನನ್ನ ಮಗಳು ಸ್ಕೂಲ್ ರಜೆ ಹಾಕಿಸ್ಕೊಂಡು ಊರಿಗೆ ಹೋಗಿದ್ದೆ. ಸೊ ಹಾಗಾಗಿ ನಾನು ಊರಿಗೆ ಹೋಗ್ತೀನಿ, ನಿಮ್ಮ ಕೆಲಸ ನೀವು ಮಾಡ್ಕೊರಿ ಅಂತ ಹೇಳಿಬಿಟ್ಟು ನಾನು ರೆಡಿಯಾಗಿ ಊರಿಗೆ ಬರಲಿಕ್ಕೆ. ಸೊ ಇವತ್ತಿನ ಈ ವಿಡಿಯೋ ಇದಾಗಿತ್ತು ಅಂತ ಹೇಳ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು.